ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಬೆಂಗಳೂರಲ್ಲಿ ರಮೇಶ್ ಎನ್ನುವ ಒಬ್ಬ ಆಟೋ ಡ್ರೈವರ್ ತನ್ನ ಹಳೆಯ ನೆನಪುಗಳನ್ನು ನೆನೆಸಿಕೊಳ್ಳುತ್ತಿದ್ದ. 4 ವರ್ಷದ ಹಿಂದೆ ಹಳ್ಳಿಯಿಂದ ಮದುವೆಯ ನಂತರ ಹೆಂಡತಿಯೊಂದಿಗೆ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗುತ್ತಾನೆ. ತನ್ನ ಮನಸ್ಸಿನಲ್ಲಿ ಅನೇಕ ಕನಸುಗಳು ಇದ್ದವು. ಬೆಂಗಳೂರಿಗೆ ಬರಬೇಕೆಂದು, ಚೆನ್ನಾಗಿ ಸಂಪಾದನೆ ಮಾಡಿ ಕುಟುಂಬಕ್ಕೆ ಒಳ್ಳೆಯ ಭವಿಷ್ಯತ್ತನ್ನು ರೂಪಿಸಬೇಕೆಂದು ಯಾವಾಗಲೂ ಅಂದುಕೊಳ್ಳುತ್ತಿದ್ದನು. ಆದರೆ ಸಿಟಿಯನ್ನು ನೋಡಿದಾಗ ಅವನಿಗೆ ಗಾಬರಿಯಾಗುತ್ತದೆ. ಇಲ್ಲಿ ಜೀವನ ಸಾಗಿಸುವುದು ಅಷ್ಟು ಸುಲಭದ ಮಾತಲ್ಲ ಎಂದು ಅವನಿಗೆ ಅರ್ಥವಾಗುತ್ತದೆ. ಸದ್ಯಕ್ಕೆ ಆಟೋ ನಡೆಸುತ್ತಾ ಜೀವನ ಸಾಗಿಸುತ್ತಿದ್ದಾನೆ. ಈಗ ಆಟೋವನ್ನು ಕೊಂಡಿಕೊಳ್ಳಲು ಜೀವನದಲ್ಲಿ ತುಂಬ ಕಷ್ಟವನ್ನೇ ಅನುಭವಿಸಿದ್ದ. ಕೂಲಿ ಕೆಲಸ ಮಾಡುತ್ತಾ ಸ್ವಲ್ಪ ಸ್ವಲ್ಪ ಹಣವನ್ನು ಕೂಡಿಟ್ಟಿದ್ದ. ಆ ನಂತರವೂ ಕೂಡ ತನ್ನ ಪತ್ನಿಯ ಒಡವೆಗಳನ್ನು ಅಡವಿಟ್ಟು ಸ್ವಲ್ಪ ಸಾಲವನ್ನು ಪಡೆದು ಆಟೋವನ್ನು ಕೊಂಡುಕೊಂಡನು. ನಂತರ ಆಟೋ ಓಡಿಸುತ್ತಾ ಅವರ ಕುಟುಂಬವನ್ನು ಮತ್ತು ಜೀವನವನ್ನು ಪೋಷಿಸುತ್ತಿದ್ದ. ಈ 4 ವರ್ಷದ ಸಮಯದಲ್ಲಿ ಆ ದಂಪತಿಗೆ ಒಂದು ಮುದ್ದಾದ ಮಗುವಾಯಿತು. ಈಗ ಮಗುವಿನ ಜವಾಬ್ದಾರಿ ಕೂಡ ಹೆಚ್ಚಾಗಿತ್ತು. ಮೊದಲೆಲ್ಲ ಅವನಿಗೆ ತುಂಬ ಕನಸುಗಳಿದ್ದವು. ಆದರೆ ಮದುವೆಯಾಗಿ ಮಕ್ಕಳಾದ ಮೇಲೆ ಜವಾಬ್ದಾರಿಗಳಿಂದ ಅವನ ಕನಸುಗಳನ್ನು ಮರೆತೇ ಹೋದ. ಆದರೂ ತನ್ನ ಜೀವನದ ವಾಸ್ತವವನ್ನು ಅಂಗೀಕರಿಸಿ ತನ್ನ ಜೀವನವನ್ನು ಅದೇ ರೀತಿ ಮುಂದುವರೆಸುತ್ತಿದ್ದ. ಒಂದು ದಿನ ರಾತ್ರಿಯಿಂದ ಮಳೆ ಶುರುವಾಗಿ ದಿನವೆಲ್ಲ ಮಳೆ ಸುರಿಯುತ್ತಲೇ ಇತ್ತು. ಮಳೆ ನಿಲ್ಲುವ ಮಾತೇ ಇರಲಿಲ್ಲ. ಬೆಳಿಗ್ಗೆ ಆ ಮಳೆಯಲ್ಲಿಯೂ ಕೂಡ ರಾಕೇಶ್ ಆಟೋ ತೆಗೆಯಲು ಮುಂದಾದ. ಆಗ ಅವರ ಪತ್ನಿ ಹೇಳುತ್ತಾಳೆ, ರೀ, ನಿನ್ನೆಯಿಂದ ಬಿಡದೆ ಮಳೆ ಸುರಿಯುತ್ತಿದೆ. ಈ ಮಳೆಯಲ್ಲಿ ಯಾರು ಓಡಾಡುತ್ತಾರೆ? ಬೆಂಗಳೂರಲ್ಲಿ ಜೋರಾಗಿ ಮಳೆ ಬಂದರೆ ಪರಿಸ್ಥಿತಿ ಹೇಗಾಗುತ್ತದೆ ಎಂದು ನಿಮಗೆ ಗೊತ್ತು ತಾನೇ? ರಸ್ತೆಗಳೆಲ್ಲ ನೀರು ತುಂಬಿಕೊಂಡು ಅಸ್ತವ್ಯಸ್ತವಾಗುತ್ತವೆ. ಆದ್ದರಿಂದ ಜನರು ಕೂಡ ಯಾರೂ ಮನೆ ಬಿಟ್ಟು ಈಚೆ ಬರುವುದಿಲ್ಲ. ನೀವು ಈ ದಿನ ಹೊರಗಡೆ ಹೋಗಬೇಡಿ, ರಜೆ ತೆಗೆದುಕೊಂಡು ಆರಾಮವಾಗಿ ಮನೆಯಲ್ಲಿರಿ ಎಂದು ಹೇಳುತ್ತಾಳೆ. ಆದರೆ ರಮೇಶ್ಗೆ ಕುಟುಂಬ ನಿರ್ವಹಣೆ ಜವಾಬ್ದಾರಿ ಇರುತ್ತದೆ. ಆದ್ದರಿಂದ ಪತ್ನಿಯ ಮಾತು ಕೇಳದೆ ಆಟೋಗೆ ಹೊರಟನು. ಮಳೆಯಲ್ಲಿ ಯಾರಾದರೂ ಪ್ರಯಾಣಿಕರು ಸಿಗುತ್ತಾರೇನೋ ಎನ್ನುವ ಆಸೆ ಅವನದ್ದು. ಇನ್ನು ಆಟೋ ಸ್ಟ್ಯಾಂಡಿಗೆ ಹೋಗಿ ಅಲ್ಲೇ 2-3 ಗಂಟೆ ವೆಯ್ಟ್ ಮಾಡುತ್ತಾನೆ. ಆದರೆ ಒಬ್ಬರು ಕೂಡ ಬಾಡಿಗೆದಾರರು ಬರಲಿಲ್ಲ. ಅವನಿಗೆ ಅವನ ಹೆಂಡತಿಯ ಮಾತುಗಳು ನೆನಪಾದವು. ಬಾಡಿಗೆಗೆ ಒಬ್ಬರು ಬಂದಿಲ್ಲವಲ್ಲ, ದಿನ ಪೂರ್ತಿ ಹೀಗೆ ಆದರೆ ಈ ದಿನ ನನ್ನ ಸಂಪಾದನೆ ಏನು ಎಂದು ಬೇಜಾರು ಮಾಡಿಕೊಳ್ಳುತ್ತಿದ್ದ. ಅಷ್ಟರಲ್ಲಿ ಒಬ್ಬ ಶ್ರೀಮಂತ ಮಹಿಳೆ ನೋಡಲು ತುಂಬ ಸುಂದರವಾಗಿದ್ದಳು. ಒಳ್ಳೆಯ ಬಟ್ಟೆಗಳನ್ನು ಧರಿಸಿದ್ದಳು. ತುಂಬ ಆತುರವಾಗಿ ಬಂದು, ಅಣ್ಣ, ಈ ಅಡ್ರೆಸ್ಗೆ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾಳೆ. ಅಡ್ರೆಸ್ ನೋಡಿದ ರಮೇಶ್, ಮೇಡಮ್, ಈ ಪ್ರದೇಶ ಸಂಪೂರ್ಣ ನೀರಿನಿಂದ ತುಂಬಿರುತ್ತದೆ, ನಾನು ಹೋಗಲಾರೆ ಎನ್ನುತ್ತಾನೆ. ಆಗ ಆ ಮಹಿಳೆ, ಅಣ್ಣ, ಹೇಗಾದರೂ ಮಾಡಿ ದಯವಿಟ್ಟು ಈ ಪ್ರದೇಶಕ್ಕೆ ತಲುಪಿಸಿ, ನಿಮಗೆ ಬೇಕಾದರೆ ಹೆಚ್ಚಿನ ಹಣ ನೀಡುತ್ತೇನೆ ಎಂದು ಹೇಳುತ್ತಾಳೆ. ಆಗ ರಮೇಶ್, ಬೆಳಿಗ್ಗೆಯಿಂದ ಯಾರೂ ಕಸ್ಟಮರ್ಸ್ ಬಂದಿಲ್ಲ, ಸಂಪಾದನೆ ಇಲ್ಲ, ಸಿಕ್ಕ ಬಾಡಿಗೆಯನ್ನು ಬಿಡುವುದು ಏಕೆ ಎಂದು, ಸರಿ ಮೇಡಮ್ ಎಂದು ಕರೆದುಕೊಂಡು ಹೋಗುತ್ತಾನೆ. ಅವರು ಸೇರಬೇಕಾದ ಸ್ಥಳ ಇನ್ನೂ ಸ್ವಲ್ಪ ದೂರ ಇದೆ. ಆದರೆ ಅವನು ಮಧ್ಯದಲ್ಲಿಯೇ ಆಟೋ ನಿಲ್ಲಿಸಿದನು. ಆಟೋದಲ್ಲಿದ್ದ ಮಹಿಳೆ, ಇಲ್ಲಿ ಏಕೆ ನಿಲ್ಲಿಸಿದ್ದೀರಿ ಎಂದು ಕೇಳಿದಳು. ಆಗ ರಮೇಶ್, ನೋಡಿ ಮೇಡಮ್, ರಸ್ತೆಯ ತುಂಬೆಲ್ಲ ಎಷ್ಟು ನೀರು ತುಂಬಿದೆ, ಹಳ್ಳ ಯಾವುದು ಎಂದು ತಿಳಿಯುತ್ತಿಲ್ಲ. ಈ ನೀರಲ್ಲಿ ಆಟೋ ಚಲಾಯಿಸಿದರೆ ಆಟೋ ಇಂಜನ್ಗೆ ನೀರು ಹೋಗಿ ಆಟೋ ಕೆಟ್ಟು ನಿಲ್ಲುತ್ತದೆ. ರಾತ್ರಿ ಹಗಲು ಕಷ್ಟಪಟ್ಟು ಹೆಂಡತಿ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಸಿಗುವುದಿಲ್ಲ. ಇನ್ನು ಈ ನೀರಿನಲ್ಲಿ ಹೋಗಿ ಆಟೋ ಕೆಟ್ಟರೆ ಏನು ಮಾಡುವುದು? ಆದ್ದರಿಂದ ಆಲೋಚಿಸುತ್ತಿದ್ದೇನೆ ಎಂದು ಹೇಳುತ್ತಾನೆ. ಇದನ್ನೆಲ್ಲ ಕೇಳಿದ ಆ ಮಹಿಳೆ, ಅಣ್ಣ, ನನಗೆ ತುಂಬ ಅರ್ಜೆಂಟ್ ಇದೆ, ನನ್ನ ಕಾರು ಕೂಡ ಇದೇ ದಿನ ಕೆಟ್ಟು ಹೋಗಿದೆ, ಹೇಗಾದರೂ ಮಾಡಿ ಇನ್ನು ಸ್ವಲ್ಪ ದೂರ ನನ್ನನ್ನು ತಲುಪಿಸಿ, ಆನಂತರ ನೀವು ಹಿಂದಕ್ಕೆ ಹೋಗಿಬಿಡಿ, ನಾನು ನಡೆದುಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಾಳೆ. ಈಗ ರಮೇಶ್ಗೆ ತನ್ನ ಆಟೋವನ್ನು ನೀರಿನಲ್ಲಿ ಇಳಿಸಲು ಇಷ್ಟವಿಲ್ಲ. ಆದರೆ ಬಾಡಿಗೆದಾರರನ್ನು ಅವರ ಸ್ಥಳಕ್ಕೆ ತಲುಪಿಸುವ ಜವಾಬ್ದಾರಿ ಕೂಡ ನಮ್ಮದೇ. ನಮ್ಮನ್ನು ನಂಬಿ ಆಟೋ ಹತ್ತಿರುತ್ತಾರೆ.
ಎಂದು ಭಗವಂತನ ಮೇಲೆ ಭಾರ ಹಾಕಿ ನಿಧಾನವಾಗಿ ಆಟೋ ಚಲಿಸಲು ಶುರು ಮಾಡುತ್ತಾನೆ. ಹಾಗೆ ನಿಧಾನವಾಗಿ ಬರುತ್ತಾ ಒಂದಷ್ಟು ದೂರ ಬಂದರು. ಇನ್ನು ಸ್ವಲ್ಪ ದೂರ ಹೋಗಬೇಕು. ಅಷ್ಟರಲ್ಲಿ ಆಟೋ ಚಕ್ರ ಯಾವುದೋ ಹಳ್ಳದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ. ರಸ್ತೆ ಮೇಲೆ ನೀರು ತುಂಬ ಇರುವುದರಿಂದ ಹಳ್ಳ ಕಾಣಿಸಲಿಲ್ಲ ಅವನಿಗೆ. ಇದನ್ನು ಗಮನಿಸಿದ ರಾಕೇಶ್ ಪೂರ್ತಿಯಾಗಿ ನಿರಾಸೆಯಿಂದ ಅವನ ಕಣ್ಣು ತೇವಗೊಂಡವು. ಇಂಜಿನ್ಗೆ ನೀರು ಹೊರಟು ಹೋಗಿದೆ. ಈಗ ಆಟೋವನ್ನು ರಿಪೇರಿ ಮಾಡಿಸಲು ತುಂಬ ದುಡ್ಡು ಬೇಕು ಎಂದು ತುಂಬ ಬೇಸರ ಪಟ್ಟುಕೊಂಡ. ಆನಂತರ ಆಕೆಯನ್ನು ಕುರಿತು, ಮೇಡಮ್, ನೋಡಿದ್ದಿರಲ್ಲ, ನಾನು ಮೊದಲೇ ಹೇಳಿದೆ ಈ ರೀತಿ ಆಗಬಹುದು ಎಂದು. ನೀವು ನನ್ನ ಮಾತು ಕೇಳಲಿಲ್ಲ. ನೋಡಿ ಈಗ ಏನಾಯಿತು. ನನ್ನ ಜೀವನ ನೀರು ಪಾಲಾಯಿತು ಎಂದು ಬೇಸರ ಪಟ್ಟಿಕೊಂಡ. ಅಣ್ಣ, ನನಗೆ ತುಂಬ ಅರ್ಜೆಂಟ್ ಇತ್ತು. ಆದ್ದರಿಂದಲೇ ನಾನು ನಿಮ್ಮನ್ನು ಕೇಳಿದೆ. ದಯವಿಟ್ಟು ಕ್ಷಮಿಸಿ. ನೀವು ಕೂಡ ನಿಮ್ಮ ಕರ್ತವ್ಯ ಮಾಡಿದ್ದೀರಿ. ನಾನು ನಿಮಗೆ ಹಣ ಕೊಡುತ್ತೇನೆ. ಇದನ್ನು ಕೇಳಿ ಸ್ವಲ್ಪ ನಿರಾಳವಾಯಿತು. ಮೇಡಮ್ ಜಾಸ್ತಿ ಹಣ ಕೊಡಬಹುದೆಂದು ಆಸೆಪಟ್ಟನು. ಆಗ ಹಣ ಕೊಡಲು ತನ್ನ ಬ್ಯಾಗ್ ತೆಗೆದಳು. ಆದರೆ ಅದರಲ್ಲಿ ದುಡ್ಡಿಲ್ಲ. ಹಾಗೆ ನಿರಾಸೆಯಿಂದ ಸೀಟ್ನಲ್ಲಿ ಕುಳಿತುಕೊಳ್ಳುತ್ತಾಳೆ. ಅದನ್ನು ಗಮನಿಸಿ, ಏನಾಯಿತು ಮೇಡಮ್, ಯಾಕೆ ಅಷ್ಟೊಂದು ಬೇಜಾರಾಗಿದ್ದೀರಾ ಎಂದು ಕೇಳಿದ. ಆಗ ನನ್ನ ಬಳಿ ಪರ್ಸ್ ಏನೋ ಇದೆ, ಆದರೆ ಅದರಲ್ಲಿ ದುಡ್ಡಿಲ್ಲ. ನನಗೆ ಅರ್ಥವಾಗುತ್ತಿಲ್ಲ ದುಡ್ಡು ಎಲ್ಲಿ ಹೋಯಿತು ಎಂದು. ಸರಿ, ಈಗ ನೀವು ಹೊರಡಿ. ನಿಮ್ಮ ಅಡ್ರೆಸ್ಸನ್ನು ನನಗೆ ಕೊಡಿ. ನಂತರ ಬಂದು ನಾನು ನಿಮಗೆ ಹಣ ಕೊಡುತ್ತೇನೆ ಎಂದು ಹೇಳಿದಳು. ಆಕೆಯ ಮಾತುಗಳನ್ನು ಕೇಳಿದ ರಮೇಶ್ಗೆ ಮುಖ ಬಾಡಿ ಹೋಯಿತು. ಆಕೆಗೆ ಅಡ್ರೆಸ್ ನೀಡುತ್ತೇನೆ. ಹಾಗೆಯೇ ಅಲ್ಲಿಂದ ಹೊರಟು ಹೋದಳು. ಈಗ ಈ ಕೆಟ್ಟು ನಿಂತಿರುವ ಆಟೋವನ್ನು ಸಾಗಿಸುವುದಾದರೂ ಹೇಗೆ? ಆಕೆ ಅರ್ಜೆಂಟ್ ಮಾಡಿದಳು ಸರಿ. ಈಗ ನನ್ನ ಕಷ್ಟವನ್ನು ಕೇಳುವವರು ಯಾರು ಎಂದು ಮನಸ್ಸಿನಲ್ಲಿಯೇ ತುಂಬ ನೊಂದುಕೊಂಡ. ತುಂಬ ಯೋಚಿಸುತ್ತಿದ್ದ. ತಲೆ ಮೇಲೆ ಕೈ ಹೊತ್ತು ಒಬ್ಬಂಟಿಯಾಗಿ ಕುಳಿತಿದ್ದ. ತುಂಬ ಸಮಯ ಯೋಚಿಸಿದ ನಂತರ ತನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಅಲ್ಲಿಗೆ ಕರೆಸಿಕೊಂಡನು. ಅವರ ಸಹಾಯದಿಂದ ಕೆಟ್ಟು ನಿಂತಿದ್ದ ಆಟೋವನ್ನು ಮೆಕ್ಯಾನಿಕ್ ಶಾಪ್ಗೆ ತೆಗೆದುಕೊಂಡು ಹೋದರು. ಅಲ್ಲಿ ಮೆಕ್ಯಾನಿಕ್ ಆಟೋವನ್ನು ಚೆಕ್ ಮಾಡಿ, ಇಂಜಿನ್ ಒಳಗೆ ನೀರು ಹೋಗಿದೆ, ಇದನ್ನು ರಿಪೇರಿ ಮಾಡಿಸಲು ಸುಮಾರು 5,000 ಬೇಕು ಎಂದು ಹೇಳಿದರು. ಅದನ್ನು ಕೇಳಿದ ರಮೇಶ್ ಕಂಗಾಲಾದನು. ಏಕೆಂದರೆ ಅವನ ಬಳಿ ಅಷ್ಟು ಹಣ ಇರಲಿಲ್ಲ. ಆಟೋ ಇಲ್ಲದೆ ಅವನ ಜೀವನವಿಲ್ಲ. ಸಂಜೆಯವರೆಗೂ ಆಲೋಚಿಸುತ್ತಲೇ ಕೂತಿದ್ದ. ಇನ್ನು ರಾತ್ರಿಯಾದ ನಂತರ ಒಬ್ಬನೇ ಮನೆಗೆ ಹೋದ. ಆಟೋ ಎಲ್ಲಿ ಎಂದು ಅವನ ಹೆಂಡತಿ ಕೇಳುತ್ತಾಳೆ. ಆಗ ರಮೇಶ್ ಬೆಳಿಗ್ಗೆಯಿಂದ ನಡೆದ ಎಲ್ಲ ವಿಷಯವನ್ನು ಅವನ ಹೆಂಡತಿಗೆ ಹೇಳುತ್ತಾಳೆ. ಆದರೆ ರೇಖಾ ತುಂಬ ಕೋಪಿಸಿಕೊಂಡಳು. ಮನೆಯಲ್ಲಿ ರೇಷನ್ ಕೂಡ ಖಾಲಿಯಾಗಿದೆ. ದಿನ ಕಳೆಯುವುದೇ ಕಷ್ಟ. ಹೀಗಿರುವಾಗ ನೀನು ದಾನವೀರ ಶೂರನಂತೆ ಆಕೆಯನ್ನು ಫ್ರೀಯಾಗಿ ಡ್ರಾಪ್ ಮಾಡಿದೆಯಾ? ಸಾಲದೆಂಬಂತೆ ಮಳೆ ನೀರಲ್ಲಿ ಆಟೋ ಓಡಿಸಿ ಆಟೋ ಬೇರೆ ಕೆಡಿಸಿ ನಿಲ್ಲಿಸಿದೆಯಾ? ಆಕೆ ಅಡ್ರೆಸ್ ಕೊಟ್ಟು ಬಂದಿದೆಯಾ? ಅವಳು ವಾಪಸ್ ಬಂದು ದುಡ್ಡು ಕೊಡುತ್ತಾಳಾ ಎಂದು ಕೂಗಾಡುತ್ತಿದ್ದಳು. ರಮೇಶ್ಗೆ ಕೋಪ ಬಂತು. ಸಾಕು, ನಿಲ್ಲಿಸು, ಕೂಗಾಡಬೇಡ. ಆಕೆಯನ್ನು ನೋಡಿದರೆ ಮೋಸಗಾತಿ ಎಂದು ಅನ್ನಿಸಲಿಲ್ಲ. ಆಕೆ ನಿಜವಾಗಿಯೂ ಯಾವುದೋ ಅರ್ಜೆಂಟ್ನಲ್ಲಿ ಇದ್ದರು ಅನ್ನಿಸುತ್ತೆ. ಬಹುಶಃ ಅವಸರದಲ್ಲಿ ಪರ್ಸ್ನಲ್ಲಿ ದುಡ್ಡು ಚೆಕ್ ಮಾಡಿಲ್ಲ ಅನಿಸುತ್ತೆ. ಆಕೆಯ ಮುಖದಲ್ಲಿ ಗಾಬರಿ ಸ್ಪಷ್ಟವಾಗಿ ನಾನು ಗಮನಿಸಿದೆ. ಅವರ ಮೇಲೆ ಪೂರ್ತಿ ನಂಬಿಕೆ ಇದೆ ನನಗೆ. ಆದ್ದರಿಂದಲೇ ನಾನು ಅಡ್ರೆಸ್ಸನ್ನು ಕೊಟ್ಟು ಬಂದೆ ಎಂದು ಹೇಳಿದನು. ಅವಳು ನಟಿಸಿದ್ದಾಳೆ, ದುಡ್ಡು ಕೊಡದೇ ಇರಲು. ಹಾಗೆ ಹೇಳಿದ್ದಾಳೆ ಅಷ್ಟೆ. ಈ ಪ್ರಪಂಚದಲ್ಲಿ ಅಂತಹವರು ಎಷ್ಟು ಜನರಿಲ್ಲ ಎಂದು ವ್ಯಂಗ್ಯವಾಗಿ ಮಾತನಾಡಿ ನಗುತ್ತಾಳೆ. ರಮೇಶ್ ಏನು ಮಾತನಾಡದೆ ನಿರುತ್ಸಾಹದಿಂದ ಮನೆ ಒಳಗೆ ಹೋದ. ರಾತ್ರಿ ಮಲಗಿದ್ದ. ಆದರೆ ನಿದ್ದೆ ಬರಲಿಲ್ಲ. ಆ ಮಹಿಳೆಯ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದ. ಆಕೆ ಬರುತ್ತಾಳಾ ಅಥವಾ ಇಲ್ಲವಾ? ನನ್ನ ದುಡ್ಡು ವಾಪಸ್ ಬರುತ್ತಾ ಇಲ್ಲವಾ? ಬೆಳಿಗ್ಗೆ ಆಕೆಯನ್ನು ಕರೆದುಕೊಂಡು ಹೋಗದೇ ಇದ್ದಿದ್ದರೆ ನನ್ನ ಆಟೋ ರಿಪೇರಿಯಾಗುತ್ತಿರಲಿಲ್ಲ. ಈಗ ರಿಪೇರಿಗೆ ಹಣ ಎಲ್ಲಿಂದ ತರುವುದು? ಆಟೋ ಇಲ್ಲದೆ ನನ್ನ ಜೀವನವನ್ನು ಹೇಗೆ ನಿಭಾಯಿಸುವುದು? ಮನುಷ್ಯರು ಮನುಷ್ಯರನ್ನು ನಂಬದಿದ್ದರೆ ಹೇಗೆ? ಕೆಲವು ಸಮಯದಲ್ಲಿ ಸಹಾಯ ಎಲ್ಲರಿಗೂ ಅತ್ಯವಶ್ಯಕ. ಬಡವನಾದರೂ ಸರಿ,
ಶ್ರೀಮಂತನಾದರೂ ಸರಿ ಎಂದು ಯೋಚಿಸುತ್ತಾ ರಾತ್ರಿ ಪೂರ್ತಿ ನಿದ್ದೆ ಮಾಡಲಿಲ್ಲ. ಮಾರನೇ ದಿನ ಎದ್ದವನೇ ತನ್ನ ಆಟೋ ರಿಪೇರಿಗೆ ಹಣ ಕೂಡಿಸಲು ಯಾವುದಾದರೂ ಸಣ್ಣ ಪುಟ್ಟ ಕೆಲಸ ಸಿಗಬಹುದು ಎಂದು ತಿರುಗಾಡುತ್ತಿದ್ದ. ಕೊನೆಗೆ ಒಂದು ಕಡೆ ಕೆಲಸ ಸಿಗುತ್ತದೆ. ಇನ್ನು ಬಂದ ಹಣದಲ್ಲಿ ಕುಟುಂಬವನ್ನು ನಿರ್ವಹಿಸುತ್ತಾ ಸ್ವಲ್ಪ ಹಣವನ್ನು ಆಟೋ ರಿಪೇರಿಗೆ ಕೂಡಿಡುತ್ತಿದ್ದ. ಆ ಮಹಿಳೆ ಬರಬಹುದು, ಹಣ ನೀಡಬಹುದು ಎಂದು ಅವನು ಕಾಯುತ್ತಿದ್ದ. ಆದರೆ ಆಕೆ ಬರಲೇ ಇಲ್ಲ. ಇದೇ ರೀತಿ 15 ದಿನಗಳು ಕಳೆದು ಹೋದವು. ಮರುದಿನ ಅವನು ಕೆಲಸಕ್ಕೆ ಹೋಗಲು ಮನೆಯಿಂದ ಹೊರಗಡೆ ಹೋಗುತ್ತಾನೆ. ಆಗ ಒಂದು ಕಾರು ಆ ಕಡೆ ಬರುವುದು ಅವನಿಗೆ ಕಾಣಿಸುತ್ತದೆ. ರಮೇಶ್ ಆ ಕಾರನ್ನೇ ನೋಡುತ್ತಾನೆ. ಅಷ್ಟರಲ್ಲಿ ಆ ಕಾರು ಅವನ ಎದುರುಗಡೆ ಬಂದು ನಿಲ್ಲುತ್ತದೆ. ಅದರಲ್ಲಿದ್ದ ವ್ಯಕ್ತಿ ಒಂದು ಕಾಗದ ತೋರಿಸಿ ಈ ಅಡ್ರೆಸ್ ಎಲ್ಲಿ ಎಂದು ಕೇಳಿದನು. ಅಡ್ರೆಸ್ನ ಕಾಗದ ನೋಡಿದ ರಮೇಶ್ಗೆ ಅದು ತಾನೇ ಬರೆದ ಚೀಟಿ, ಆಕೆಗೆ ತಾನೇ ಬರೆದು ಕೊಟ್ಟಿದ್ದೆ ಎಂದು ಗೊತ್ತಾಗುತ್ತದೆ. ಇದು ನನ್ನದೇ ಅಡ್ರೆಸ್ ಎಂದು ಹೇಳುತ್ತಾನೆ. ಆ ವ್ಯಕ್ತಿ ನಾಳೆ ಮೇಡಮ್ನನ್ನು ಭೇಟಿಯಾಗಬೇಕು ನೀವು ಎಂದು ಹೇಳುತ್ತಾನೆ ಮತ್ತು ಕಾರಿನ ಬೀಗವನ್ನು ಅವನ ಕೈಗೆ ಕೊಡುತ್ತಾನೆ. ಅದು ಹೊಸ ಕಾರು. ನಂತರ ಅಲ್ಲಿಂದ ಹೊರಟು ಹೋಗುತ್ತಾನೆ. ಕಾರನ್ನು ನೋಡಿದ ರಮೇಶ್ ತುಂಬ ಸಂತೋಷಪಟ್ಟನು. ಅವನು ಮನೆಗೆ ಬಂದು ಹೆಂಡತಿಗೆ ಹೇಳಿದನು, ನೋಡು, ಈ ಪ್ರಪಂಚದಲ್ಲಿ ಎಲ್ಲರೂ ಕೆಟ್ಟವರೇ ಇರುವುದಿಲ್ಲ, ಒಳ್ಳೆಯ ಮನಸ್ಸಿರುವವರು ಇರುತ್ತಾರೆ. ನಂಬಿಕೆ ಎನ್ನುವುದು ಇನ್ನೂ ಜೀವಂತವಾಗಿದೆ ಎನ್ನುವುದಕ್ಕೆ ಮೇಡಮ್ ಸಾಕ್ಷಿ ಎಂದು ಕಾರು ತೋರಿಸಿದನು. ಹೊರಗೆ ಬಂದು ಕಾರು ನೋಡಿ ಅವನ ಹೆಂಡತಿ ಆಶ್ಚರ್ಯ ಪಡುತ್ತಾಳೆ. ಮಾರನೇ ದಿನ ರಮೇಶ್ ತನ್ನ ಹೆಂಡತಿಯೊಂದಿಗೆ ಆ ವ್ಯಕ್ತಿ ಕೊಟ್ಟ ಅಡ್ರೆಸ್ಸಿಗೆ ಹೋಗುತ್ತಾನೆ. ಅದೊಂದು ದೊಡ್ಡ ಕಂಪನಿ. ಗೇಟ್ನ ಬಳಿ ಅವನ ಹೆಸರು ಹೇಳುತ್ತಿದ್ದ ಹಾಗೆ ಅಲ್ಲಿದ್ದ ಗಾರ್ಡ್, ಸರ್ ಒಳಗೆ ಹೋಗಿ ಎಂದು ಹೇಳಿದರು. ಆ ಕಂಪನಿಯನ್ನು ನೋಡಿದ ಗಂಡ ಹೆಂಡತಿ ಇಬ್ಬರು ತುಂಬ ಆಶ್ಚರ್ಯಗೊಂಡಿದ್ದರು. ಒಳಗೆ ಹೋಗಿದ ರಮೇಶ್ನನ್ನು ನೋಡಿದ ಆ ಮಹಿಳೆ, ಧನ್ಯವಾದಗಳು, ನಿಮ್ಮಿಂದ ಆ ದಿನ ನನಗೆ ತುಂಬ ಉಪಕಾರವಾಯಿತು ಅಣ್ಣ ಎಂದು ಅವರನ್ನು ಕೂರಿಸಿ ಕುಡಿಯಲು ನೀರು ಮತ್ತು ಟೀ ಕೊಟ್ಟಳು. ಆ ದಿನ ನಾನು ತುಂಬ ಆತುರದಲ್ಲಿದ್ದೆ. ಎಲ್ಲಿಗೆ, ಏನು ಕೆಲಸ ಎಂದು ನೀವು ಪದೇ ಪದೇ ಕೇಳಿದಿರಿ. ಆದರೆ ನಾನು ನಿಮಗೆ ಏನೂ ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಆಗ. ಯಾಕೆಂದರೆ ನನ್ನ ತಂದೆಯನ್ನು ಆಸ್ಪತ್ರೆಯಲ್ಲಿ ಸೇರಿಸಿದ್ದರು. ಅವರು ಕೊನೆಯುಸಿರೆಳೆಯುತ್ತಿದ್ದರು. ಅವರು ನನ್ನನ್ನು ನೋಡಬೇಕು ಎಂದು ಬಯಸಿದ್ದರು. ನಿಮ್ಮ ಸಹಾಯದಿಂದ ನಾನು ಕೊನೆ ಕ್ಷಣಗಳಲ್ಲಿ ಆಸ್ಪತ್ರೆಗೆ ಹೋಗಿ ಸೇರಿಕೊಂಡೆ. ಆ ನಂತರ ಕೇವಲ 10 ನಿಮಿಷ ಮಾತ್ರ ನಮ್ಮ ತಂದೆ ಬದುಕಿದ್ದರು. ನಿಮ್ಮಿಂದಾಗಿ ನಾನು ನಮ್ಮ ತಂದೆಯ ಕೊನೆ ಕ್ಷಣದಲ್ಲಿ ಅವರ ಜೊತೆ ಇದ್ದೆ. ಅವರ ಕೊನೆಯ ಆಸೆಯೂ ಈಡೇರಿತು. ಆ ಮಳೆಯಲ್ಲಿ ನೀವು ಸಹಾಯ ಮಾಡದೇ ಇದ್ದಿದ್ದರೆ ಅದು ಸಾಧ್ಯವೇ ಇರಲಿಲ್ಲ. ನನ್ನ ಜೀವನದಲ್ಲಿ ಮರೆಯಲಾಗದ ಉಪಕಾರವನ್ನು ಮಾಡಿದ್ದೀರಿ. ಜೀವನದಲ್ಲಿ ನಿಮಗೆ ಏನೇ ಕಷ್ಟ ಬಂದರೂ ಸರಿ, ಸಂಕೋಚವಿಲ್ಲದೆ ನೀವು ನನ್ನ ಬಳಿ ಬರಬಹುದು ಎಂದು ಹೇಳಿದಳು. ರಮೇಶ್ಗೆ ತುಂಬ ಸಂತೋಷವಾಯಿತು. ತನ್ನ ಹೆಂಡತಿ ಕೂಡ ಇದಕ್ಕೆ ಮೊದಲು ಆಕೆಯನ್ನು ಮೋಸಗಾತಿ ಎಂದು ಬೈಯುತ್ತಿದ್ದಳು. ಆದರೆ ಈಗ ತುಂಬ ಹೊಗಳುತ್ತಿದ್ದಾಳೆ. 100 ಕಾಲ ಸುಖವಾಗಿರು ಎಂದು ಆಶೀರ್ವದಿಸುತ್ತಿದ್ದಾಳೆ. ಸ್ವಲ್ಪ ಸಮಯ ಮಾತನಾಡಿದ ನಂತರ ಆ ಮಹಿಳೆ ಸ್ವಲ್ಪ ಹಣವನ್ನು ಟೇಬಲ್ ಮೇಲೆ ಇರಿಸಿದರು. ಅಣ್ಣ, ಇದರಲ್ಲಿ 15,000 ಇದೆ. ಇದು ಆ ದಿನ ನಿಮ್ಮ ಆಟೋ ಕೆಟ್ಟು ಹೋಗಿದ್ದಕ್ಕೆ ರಿಪೇರಿ ಮಾಡಿಸಿಕೊಳ್ಳಿ ಎಂದು ಹೇಳುತ್ತಾಳೆ. ಆಗ ರಮೇಶ್ ಕಾರು ಕೀ ಮತ್ತು ಉಳಿದ 10,000ವನ್ನು ಅಲ್ಲೇ ಇಟ್ಟು, ಮೇಡಮ್, ಈ 5,000 ನನ್ನ ಆಟೋ ರಿಪೇರಿಗೆ. ಇದು ನನ್ನದು, ನನ್ನ ಕಷ್ಟಾರ್ಜಿತ. ಆ ದಿನ ನಿಮಗಾಗಿ ನಾನು ಹೆಚ್ಚಾಗಿ ಏನು ಮಾಡಲಿಲ್ಲ. ಬಾಡಿಗೆದಾರರೆಂದರೆ ನಮಗೆ ದೇವರ ಸಮಾನ. ನಿಮ್ಮನ್ನು ಸೇರಬೇಕಾದ ಸ್ಥಳಕ್ಕೆ ಸರಿಯಾದ ಸಮಯಕ್ಕೆ ಸೇರಿಸುವುದೇ ನಮ್ಮ ಕರ್ತವ್ಯ ಎಂದು ಹೇಳಿದನು. ಆಗ ಆ ಮಹಿಳೆ, ಅಣ್ಣ, ನೀವು ಮಾಡಿದಂತಹ ಸಹಾಯಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಆದರೆ ಇದು ತುಂಬ ಚಿಕ್ಕ ಸಹಾಯ. ನೀವು ನನ್ನ ಅಣ್ಣ ಇದ್ದ ಹಾಗೆ. ಅದೇ ನಿಮ್ಮ ಸ್ವಂತ ತಂಗಿ ಕಷ್ಟದಲ್ಲಿದ್ದ ಅಣ್ಣನಿಗೆ ಸಹಾಯ ಮಾಡಿದರೆ ಬೇಡ ಅನ್ನುತ್ತಿದ್ದೀರಾ? ದಯಮಾಡಿ ಸ್ವೀಕರಿಸಿ ಅಣ್ಣ ಎಂದು ಬಲವಂತ ಮಾಡಿ ಉಳಿದ 10,000 ಮತ್ತು ಹೊಸ ಕಾರ್ ಕೀಯನ್ನು ಅವನ ಕೈಗೆ ಕೊಟ್ಟಳು. ಅಣ್ಣ, ನಾವು ವ್ಯಾಪಾರಸ್ಥರು. ದೇವರ ದಯೆಯಿಂದ ನನ್ನ ಪತಿ ತುಂಬ ಸಂಪಾದಿಸುತ್ತಿದ್ದಾರೆ. ಆದರೆ
ನಿಮ್ಮ ಜೀವನ